ಆದರೆ ಸಾಮಾನ್ಯ ಜನಕ್ಕೆ ಅಥವಾ ನನಗೆ ಇದಕ್ಕೆ ಪ್ರೂಫ್ ಏನು? ರುಜುವಾತ್ ಏನು ಕೊಡ್ತೀರಾ? ಈಗಿನ ದಿನಮಾನಗಳಲ್ಲಿ ಈ ಒಂದು ಏನು ಹೇಳ್ತಾರೆ, ಈ ಒಂದು ಸಮಯ ಅಥವಾ ಈ ದಿನಮಾನಗಳಲ್ಲಿ ಇದು ಖಂಡಿತ ನಾವು ಏನೇ ಮಾತಾಡಿದ್ರು ಏನೇ ಕೇಳಿದ್ರು, ಹೇಗೆ ಹೇಳ್ತಾ ಇದ್ದೀರಾ ನೀವು ಇದನ್ನು, ಪ್ರೂಫ್ ಏನು, ಪುರಾವೆ ಏನು, ಸಾಕ್ಷಿ ಏನು, ನನಗೆ ತೋರಿಸಿ. ನನಗೆ ಈ ಸಾಕ್ಷಿಗೆ ಉಪಯೋಗವಾಗುವಂಥದ್ದು ಈ ಸತ್ಯವೇದ. ಈ ಸತ್ಯವೇದದಿಂದ ಕೆಲವೊಂದು ವಾಕ್ಯಗಳನ್ನು ನಾನು ಓದಲು ಇಷ್ಟಪಡ್ತೇನೆ. ಇವಾಗ ದೇವರ ಪ್ರೀತಿಯ ಕುರಿತು ನಾವು ಹೇಳ್ತಾ ಇದ್ದೇವೆ, ಇದಕ್ಕೆ ಪ್ರೂಫ್ ಏನು ಎಂಬುದಾಗಿ ನೀವು ಕೇಳಿದ್ರಿ. ನಾವು ಕೀರ್ತನೆ ಪುಸ್ತಕದಲ್ಲಿ ನಾವು ನೋಡುವಾಗ 36ನೇ ಕೀರ್ತನೆಯಲ್ಲಿ 7ನೇ ವಚನ ಹೀಗೆ ಹೇಳುತ್ತೆ, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಅಂದರೆ ಆತನ ಪ್ರೀತಿ ಅಷ್ಟು ಅಪಾರವಾಗಿರುವ ಕಾರಣ ನಾವೇನು ಮಾಡ್ತೀವಂತೆ, ಆತನ ರೆಕ್ಕೆಯಲ್ಲಿ ಆಶ್ರಯ ಪಡಿತೇವಂತೆ. ಅದೇ ರೀತಿಯಲ್ಲಿ ರೋಮಾಪುರ ಪತ್ರಿಕೆಯಲ್ಲಿ ನಾವು ನೋಡುವಾಗ 8ನೇ ಅಧ್ಯಾಯ 38, 39ನೇ ವಚನ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕಗಳಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದು. ಅಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಕಾರಣದಿಂದ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಾವು ಯೋಹಾನನ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ಅಧ್ಯಾಯ ನಾವು ಓದ್ಕೊಳ್ಳುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ದೇವರ ಮಕ್ಕಳೆಂಬುವಂಥ ಹೆಸರನ್ನು ನಮಗೆ ಕೊಟ್ಟಿದ್ದಾನಂತೆ. ಅದರ ಮೂಲಕ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಅನ್ನುವಂಥದ್ದು ನಮಗೆ ಕಾಣಸಿಗುತ್ತದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದಾಗೆ ಯೋಹಾನ ಪತ್ರಿಕೆ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 10-11 ವಚನ ನಾವು ಓದುವಾಗ, ತನ್ನ ಮಗನನ್ನು ನಮಗೆ ಕೊಡುವುದರ ಮೂಲಕ ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ. ಅಲ್ಲಿಗೆ ಇದಕ್ಕಿಂತ ಹೆಚ್ಚಿನ ಪುರಾವೆ ನಮಗೆ ಬೇಕಾಗಿಲ್ಲ. ಸತ್ಯವೇದದಲ್ಲಿ ದೇವರು ನನ್ನನ್ನು ಹೇಗೆ ಪ್ರೀತಿ ಮಾಡಿಸ್ತಾನೆ ಅದೇ ರೀತಿಯಲ್ಲಿ ನಿಮ್ಮನ್ನು ಸಹ ಪ್ರೀತಿ ಮಾಡುವಾತನಾಗಿರ್ತಾನೆ. ಇದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಜ್ಞಾಪಕದಲ್ಲಿಟ್ಕೊತೀವಿ. ಆದರೆ ನೀವು ಹೇಳಿದಾಗಲಿ ದೇವರು ಹೇಳಿದಾಗಲಿ ಹೇಗೆ ನಂಬಬಹುದು? ಈ ನಂಬಿಕೆ ಅನ್ನುವಂಥ ಪ್ರಶ್ನೆ ಬರುವಾಗ ಸಾಮಾನ್ಯವಾಗಿ ನಾವು ಲೋಕದಲ್ಲಿರ್ಬೇಕಾದ್ರೆ ಯಾರನ್ನು ನಂಬೋದಕ್ಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ನಮ್ಮ ಜೊತೆಯಲ್ಲಿರುವಂಥವರೇ, ನಮಗೆ ತುಂಬ ಕ್ಲೋಸ್ ಅಂತ ಅಂದ್ಕೊಳ್ತೇವಲ್ಲ, ಅವರೇನೆ ಅನೇಕ ಬಾರಿ ನಮಗೆ ಬೇಡದಿರುವಂಥ ಮಾತುಗಳನ್ನು ಹಾಡ್ತಾರೆ, ನಮಗೆ ಬೇಡದಿರುವಂಥ ಒಂದು ರೀತಿಯಾದಂಥ ಟೀಕೆ ಮಾಡುವಂಥ ಭಾಷೆಗಳಲ್ಲಿ ಅವರ ಮಾತುಗಳನ್ನು ಆಡ್ತಾರೆ. ಆಗ ನಮಗೆ ಯಾಕೆ ನಮ್ಮ ಸನಿಹದಲ್ಲಿರುವಂಥವ್ರಿಗೆ ನಮ್ಮ ಮೇಲೆ ಕಾಳಜಿ ಇಲ್ವಲ್ಲ, ಅಲ್ಲಿಗೆ ಯಾರನ್ನ ನಂಬಬೇಕು ಅನ್ನುವಂಥ ಪ್ರಶ್ನೆ ನಮಗೆ ಯಾವಾಗಲೂ ಕಾಡುತ್ತೆ. ಇದು ಸಹಜ. ಆದರೆ ಒಂದು ನಾವೇನು ಮಾಡಬೇಕು, ಈ ನಂಬಿಕೆ ಅನ್ನುವಂಥ ಪ್ರಶ್ನೆ ಬಂದಾಗ ನಾವು ದೊಡ್ಡ ಪಿಕ್ಚರನ್ನು ನೋಡಬೇಕು. ಇವಾಗ ನಾನು ಹೇಳುವಂಥದ್ದು ಏನಂದರೆ, ನಾವು ಒಂದು ರೀತಿಯಾದಂಥ ಅನ್ಸರ್ಟನ್ ವರ್ಲ್ಡ್, ಅಂದರೆ ಅನಿಶ್ಚಿತತೆ ತುಂಬಿರುವಂಥ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಏನು, ನಾನು ಈ ದಿನ ಬದುಕಿದ್ದೇನೆ, ಮರುಕ್ಷಣದಲ್ಲಿ ನಾನು ಇರ್ತೇನೆ ಇಲ್ವ ನನಗೆ ಗೊತ್ತಿಲ್ಲ, ಅದು ಅನಿಶ್ಚಿತತೆ. ಆದರೆ ನಿಶ್ಚಿತತೆ ಎಂಬುದಾಗಿ ಹೇಳುವಾಗ ಮುಂದೊಂದು ದಿನ ನನಗೆ ನಿತ್ಯ ಜೀವ ಸಿಗುತ್ತದೆ ಅನ್ನುವಂಥ ನಿಶ್ಚಿತತೆ. ಅಲ್ಲಿಗೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಆ ನಂಬಿಕೆ ನಮ್ಮನ್ನು ಮುಂದೆ ನಡೆಸುವಂಥದ್ದಾಗಿರ್ತದೆ. ಆ ನಂಬಿಕೆಯಲ್ಲಿ ನಾವು ಬೆಳೆಯುವಂಥವರಾಗಿರ್ತೇವೆ. ಹಾಗಾಗಿ ನಮ್ಮ ನಂಬಿಕೆ ಕಡಿಮೆಯಾದಾಗ ಅಥವಾ ನಮ್ಮ ನಂಬಿಕೆ ಇಲ್ಲದೆ ಹೋದಾಗ ಅದನ್ನು ನಾವು ದೇವರ ಬಳಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ, ದೇವರ ಬಳಿಯಲ್ಲಿ ಕೇಳಬೇಕಾಗಿದೆ. ನಾವು ದೇವರನ್ನು ವೈಯಕ್ತಿಕವಾಗಿ ಅನುಭವಿಸಿದ್ರ ಮೂಲಕ ಆತನನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿ ನಾವು ಆತನನ್ನು ದೇವರೆಂಬುದಾಗಿ ಆತನನ್ನು ಅವಲಂಬಿಸುವಾಗ ಆತನ ಪ್ರೀತಿಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಆಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಭಯಗಳು ಹೋಗಿ ನಂಬಿಕೆ ನಮ್ಮಲ್ಲಿ ಮೂಡಿ ಬರ್ತದೆ. ಆ ನಂಬಿಕೆ ನಮ್ಮ ಆತ್ಮಗೌರವವನ್ನು ಹೆಚ್ಚಿಸುವಂಥದ್ದಾಗಿರ್ತದೆ. ಆ ರೀತಿಯಲ್ಲಿ ನಾವು ನೋಡಿಕೊಳ್ಳಬಹುದು.